ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ರಾಜ್ಯ ರಾಜಕೀಯ ದಿಗಂತದಲ್ಲಿ ಹೊಸ ಅಧ್ಯಾಯ ಬರೆಯಲು ಸಜ್ಜಾಗಿರುವ ಹಾಲಿ ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಗಾದಿಯ ಪ್ರಮಾಣ ವಚನಕ್ಕೆ ಸ್ಥಳ ಸಮಯ ನಿಗದಿಯಾಗಿದೆ. ಸುದೀರ್ಘ ಕಾಲದ ರಾಜಕೀಯ ತಪಸ್ಸು, ಪಕ್ಷ ಸಂಘಟನೆಯ ಚತುರತೆ ಫಲದಿಂದ ನವ ಕರ್ನಾಟಕದ ನೊಗ ಹೊರುವ ಅವಕಾಶ ಪಡೆದಿರುವ ಅವರು ಜೂನ್ 3 ಬುಧವಾರ ಸಂಜೆ 4 ಗಂಟೆಗೆ ಲೋಕಭವನದಲ್ಲಿ ಸಾರ್ವಭೌಮ ಅಧಿಕಾರದ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಸುದ್ದಿಗೆ ಮುಖಪುಟ ನೋಡಿ. ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಡಿಕೆಶಿ ಯಶೋಗಾಥೆ, ರಾಜಕೀಯ ಜೀವನ ಹಾದಿ ಜತೆಯಲ್ಲೇ ಅಜ್ಜಯ್ಯನ ಆಶೀರ್ವಾದ ಸಿಕ್ಕಿದ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ. ರಾಜ್ಯಾದ್ಯಂತ ಜೂನ್ 1ರಂದು 2026-27ನೇ ಶೈಕ್ಷಣಿಕ ಸಾಲಿನ ಸರ್ಕಾರಿ ಶಾಲೆಗಳು ಪುನರಾರಂಭವಾಗಲಿವೆ. ಈ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆಯು ಸಮವಸ್ತ್ರ, ಪಠ್ಯಪುಸ್ತಕ, ಬಿಸಿಯೂಟಕ್ಕೆ ಅವಶ್ಯವಿರುವ ದವಸ ಧಾನ್ಯ, ಗ್ಯಾಸ್, ಶಾಲಾ ಕಟ್ಟಡಗಳ ದುರಸ್ತಿ ಹೀಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಪ್ರೇಮಕ್ಕೆ ಬಲಿಯಾದ ಒಂದು ಜೀವಕ್ಕೆ ಪ್ರತೀಕಾರವೆಂಬಂತೆ 6 ಹೆಣಗಳ ರಾಶಿ ಬಿದ್ದಿದ್ದು ಭೀಮಾ ನದಿ ಪಾತ್ರದಲ್ಲಿನ ಚಡಚಣ ತಾಲೂಕಿನ ಗೋವಿಂದಪುರ ಎಂಬ ಗ್ರಾಮ ಅಕ್ಷರಶಃ ರಣರಂಗವಾಗಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಎಸ್ಎಸ್ಎಲ್ಸಿ ಫಲಿತಾಂಶ 2ರ ಫಲಿತಾಂಶ ಶನಿವಾರ ಪ್ರಕಟವಾಗಿದ್ದು 55.19% ರಿಸಲ್ಟ್ ದಾಖಲಾಗಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ರಾಜಧಾನಿ ದೆಹಲಿ ಹಾಗೂ ಮುಂಬೈನಲ್ಲಿ ಪರಮಾಣು ಸ್ಥಾವರ, ವಿಮಾನ ನಿಲ್ದಾಣ ಸೇರಿದಂತೆ ಪ್ರಮುಖ ಜನನಿಬಿಡ ಪ್ರದೇಶಗಳಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಸಂಚು ರೂಪಿಸಿದ್ದ 9 ಶಂಕಿತ ಉಗ್ರರನ್ನ ದೆಹಲಿ ಪೊಲೀಸರ ವಿಶೇಷ ಘಟಕ ಬಂಧಿಸಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ವಿಶ್ವದ ಅತ್ಯಂತ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಇತ್ತೀಚಿನ ವರ್ಷಗಳಲ್ಲಿ ಕೇವಲ ಪರ್ವತಾರೋಹಿಗಳ ಸಹವಾಸದ ತಾಣವಾಗಿ ಉಳಿದಿಲ್ಲ. ಅದು ಜಗತ್ತಿನ ಅತಿ ಎತ್ತರದ ಟ್ರಾಫಿಕ್ ಜಾಮ್ ಮತ್ತು ಕಸದ ತೊಟ್ಟಿಯಾಗಿ ಮಾರ್ಪಡ್ತಾ ಇದೆ. ವಾಣಿಜ್ಯೀಕರಣ ಮತ್ತು ಅತಿಯಾದ ಪ್ರವಾಸೋದ್ಯಮದಿಂದಾಗಿ ಎವರೆಸ್ಟ್ನಲ್ಲಿ ಜನದಟ್ಟಣೆ ಹಾಗೂ ಮಾಲಿನ್ಯ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಈ ಸ್ಟೋರಿಗೆ ಚಿಂತನ ಪುಟ ನೋಡಿ. ಪ್ರತಿ ವರ್ಷ ಮೇ 31ರಂದು ಜಗತ್ತಿನಾದ್ಯಂತ ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲಾಗುತ್ತೆ. ಸಿಗರೇಟಿನ ಹೊಗೆಯಲ್ಲಿ ತಮ್ಮ ಯೌವನಕ್ಕೆ ಕೊಳ್ಳಿ ಇಟ್ಟುಕೊಳ್ಳುತ್ತಿರುವ ಗುಟ್ಕಾ ಜಿಗಿಯುತ್ತಾ ತಮಗೆ ಅರಿವಿಲ್ಲದಂತೆ ಕ್ಯಾನ್ಸರ್ಗೆ ಆಹ್ವಾನ ನೀಡುತ್ತಿರುವ ಇಂದಿನ ಪೀಳಿಗೆಗೆ ಎಚ್ಚರಿಕೆಯ ಗಂಟೆ ಬಾರಿಸುವ ದಿನವಿದು. ಈ ಕುರಿತ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ. ಇನ್ಸ್ಟಾಗ್ರಾಂ, ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಆಪ್ಗಳ ಪ್ರೀಮಿಯಂ ಆವೃತ್ತಿಗಳನ್ನು ಹೊರತರಲು ಮೆಟಾ ಸಜ್ಜಾಗಿದೆ. ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತ ಪಾವತಿಸಿ ಇನ್ಸ್ಟಾಗ್ರಾಂ ಪ್ಲಸ್, ಫೇಸ್ಬುಕ್ ಪ್ಲಸ್ ಮತ್ತು ವಾಟ್ಸ್ಆಪ್ ಪ್ಲಸ್ ಆಪ್ಗಳನ್ನು ಜನ ಬಳಸಬಹುದಾಗಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ವಿಶ್ವದ ಶ್ರೀಮಂತ ಟಿ20 ಲೀಗ್ ಐಪಿಎಲ್ನಲ್ಲಿ ಮೊದಲು ಕಪ್ ಗೆಲ್ಲಲು ಬರೋಬ್ಬರಿ 18 ವರ್ಷಗಳ ಕಾಲ ಕಾದಿದ್ದ ಕನ್ನಡಿಗರ ನೆಚ್ಚಿನ ತಂಡವಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೀಗ ಒಂದೇ ವರ್ಷದ ಅಂತರದಲ್ಲಿ 2ನೇ ಚಾಂಪಿಯನ್ ಪಟ್ಟಕ್ಕೇರುವ ಹೊಸ್ತಿಲಲ್ಲಿ ಬಂದು ನಿಂತಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭಾನುವಾರ ನಡೆಯಲಿರುವ ಐಪಿಎಲ್ 19ನೇ ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡ ಗುಜರಾತ್ ಟೈಟಾನ್ಸ್ ಎದುರು ಸೆಣಸಾಡಲಿದೆ. ಈ ಕಾದಾಟದಲ್ಲಿ ಯಾರೇ ಗೆದ್ದರೂ 2ನೇ ಬಾರಿ ಐಪಿಎಲ್ ಕಿರೀಟ ಉಳಿಸಿಕೊಳ್ಳಲಿದ್ದಾರೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಮಹಾನಗರಿ ಮುಂಬೈ ದುಬಾರಿ ಭಾರತದ ದುಬಾರಿ ಸಿಟಿಗಳಲ್ಲೊಂದು. ವಾಣಿಜ್ಯ ನಗರಿಯಾದ ಕಾರಣ ಅಲ್ಲಿ ಸೈಟು ಮನೆ ಮಾತ್ರವಲ್ಲದೆ ಮನೆ ಕೆಲಸದವರು ದುಬಾರಿಯೇ. ಇತ್ತೀಚೆಗಷ್ಟೇ ಬಾಲಿವುಡ್ ನಟಿ ಕೀರ್ತಿ ಕುಲ್ಹರಿ ಮನೆ ಕೆಲಸದ ಮಹಿಳೆ ಕೇಳಿದ ಸಂಬಳದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಅಭಿಪ್ರಾಯ ವಿವಾದಕ್ಕೆ ಕಾರಣವಾಗಿದೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.